ಅಕ್ಕನ ಮಗಳು ಅನ್ಕೊಂಡು ನಾನು ದಪ್ಪಗಿರೋಳ್ ಮಾಡ್ಕೊಂಡ್ಬಿಟ್ಟು ಎತ್ತಾಕೊಂಡು ನನ್ನೇ ಹೊಡಿತಾಳೆ ಅನ್ನೋ ಈ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಇನ್ನು ಮದುವೆನೇ ಆಗದೆ ಇರೋ ಸದಾ ಹಸನ್ಮುಖಿ ಪ್ರತಾಪ್ ಸ್ಟೇಜ್ ಪ್ಲೀಸ್. ಮಗಳು ಅಂತ ನಾನು ದಪ್ಪಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ ಉಸ್ಕು ಮಾತು ಮುನ್ಸ್ಕ ಉದಯರಂಗ ಬಸ್ ಹತ್ಕೊಂಡ್ ಉಳ್ಳಂಬಳ್ಳಿ ಲೋ ಕುಂತವಳೆ. ನನ್ನ ಹೆಂಡತಿ ಉಳ್ಳಂಬಳ್ಳಿ ಲೋ ಕುಂತವಳೆ. ಕಮ್ಮಿ ಅಂದ್ರೆ ಇಟ್ಟು ನೊಣ್ಣೆ ತತ್ತಳೆ. ಸಾರ್ ಬುಡಮ್ಮಿ ಅಂದ್ರೆ ಸೌಟ್ನೆ ತಕ ಬತ್ತಳೆ. ಇಟ್ಟ ಕಮ್ಮಿ ಅಂದ್ರೆ ಇಟ್ಟು ನೊಣ್ಣೆ ತತ್ತಳೆ. ಸಾರ್ ಬುಡಮ್ಮಿ ಅಂದ್ರೆ ಸೌಟ್ನೆ ತಕ ಬತ್ತಳೆ. ಒಲ್ಕೆ ಹೋಗಮ್ ನಡಿ ಅಂದ್ರೆ ಒನ್ಕೆ ತಕ ಬತ್ತಳೆ. ಒನ್ಕೆ ಹೋಗಮ್ ನಡಿ ಅಂದ್ರೆ ಒನ್ಕೆ ತಕ ಬತ್ತಳೆ. ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ ಉಸ್ಕು ಮಾತು ಉದಯರಂಗ ಬಸ್ ಹತ್ಕೊಂಡ್ ಉಳ್ಳಂಬಳ್ಳಿ ಲೋ ಕುಂತವಳೆ. ನನ್ನ ಹೆಂಡ್ರು ಉಳ್ಳಂಬಳ್ಳಿ ಲೋ ಕುಂತವಳೆ. ಅವ್ರಪ್ಪ ಅವ್ರವ್ವ ಬಂದ್ರೆ ಕೋಳಿನೇ ಕುಯ್ತಾಳೆ. ನಮ್ಮಪ್ಪ ನಮ್ಮ ಊರ್ ಕಂಡ್ರೆ ಮುಸ್ಡಿನೆಲ್ಲ ತಿರುಗಿಸ್ತಾಳೆ. ಕೋಳಿನೇ ಕುಯ್ತಾಳೆ. ನಮ್ಮಪ್ಪ ನಮ್ಮ ಊರ್ ಕಂಡ್ರೆ ಮುಸುಡಿನೆಲ್ಲ ತಿರುಗಿಸ್ತಾಳೆ. ಬೆಂಗ್ಳೂರ್ಗೆ ಹೋಗೋ ಮುನ್ನಡಿ ಬೆನ್ನ ನಂಗ ಸಾವ್ರ್ತಾಳೆ. ಬೆಂಗ್ಳೂರ್ಗೆ ಹೋಗೋ ನಡಿ ಅಂತ ಬೆನ್ನ ನಂಗ ಸಾವ್ರ್ತಾಳೆ. ಏನಾಯ್ತು ಗೊತ್ತರಣ, ನಾ ಬ್ಯಾರೆ ಯಾಗ ಗಂಟನ ಬೆಂಗ್ಳೂರ್ ಬರಲ್ಲ ಅಂತಾಳೆ. ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ 150 kg ಬತ್ತಾಳೆ. ಅದ್ಯಾವ ಸೀಮೆ ಅನ್ನ ಉಣ್ತಾಳೆ. ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ 150 ಕ್ವಿಂಟಲ್ ಬತ್ತಾಳೆ. ಒಂದೊಂದು ಅನ್ನ ಉಣ್ತಾಳೆ. ನನ್ನೇ ಎತ್ತಕ ಹಂಗೆ ಹೊಡಿತಾಳೆ. ನನ್ನ ಎತ್ತಾಕ ಬಡ್ಬಡ್ ಹೊಡಿತಾಳಲ್ಲಪ್ಪ. ಅಣ್ಣ ಯಾರು ಬಿಟ್ರಣ ಅಣ್ಣ ಹೊಡ್ತಾಳೆ ಹೊಡಿತಾಳೆ. ಮಗಳು ಅಂತ ನಾನು ಪ್ರತಾಪ್ ನನ್ನೇ ಹೊಡಿತಾಳೆ. ಇಷ್ಟು ಕ್ಯೂಟ್ ಆಗಿರೋ ಫೇಸ್ ನ ಯಾರೋ ಎತ್ತಾಕೊಂಡು ಹೊಡಿಯೋದು ನಿಂಗೆ? ಹಾ, ಇಷ್ಟು ದೊಡ್ಡ ದೃಷ್ಟಿ ಪಟ್ಟಿ ಯಾರಾದ್ರೂ ಇಟ್ಕೋತಾರೇನು? ಅದು ಹಳ್ಳಿ ಕಡೆ ಅಕ್ಕ. ಹಾ ಹೇಳು. ದೃಷ್ಟಿ ಅಂದ್ರೆ ಮಚ್ಚೆ ಬಲ್ಗಡೆ ಯಾರಿರ್ತಾರೆ ಅವ್ರಿಗೆ ಅಕ್ಕನ ಮಗಳು ಕೊಡ್ತಾರೆ. ಓ, ಅದಕ್ಕೆ ಇಷ್ಟು ದೊಡ್ಡದಾಗಿ ಇಟ್ಕೊಂಡು ಬಂದಿದ್ಯಾ? ದೊಡ್ಡ ಮಚ್ಚೆ ಇದ್ರೆ ದಪ್ಪ ಇರೋಳು ಕೊಟ್ಟಾಳೆ ಅಂತ. ಈ ಹಾಡು ಸಿಕ್ಕಾಪಟ್ಟೆ ಚಂದ ಇದೆ ಕಣೋ. ಅದ್ರಲ್ಲೂ ನೀನ್ ಹೆಂಗೆ ಅದು ಟುಮ್ಕ ಮಾಡಿದ್ದು ಮಾಡು. ಹಿಂಗೆ ಓಕೆ. ಇದೇನಿದು ಅಕ್ಕನ ಮಗಳು ನೋಡೋಕೆ ಬೈನಾಕ್ಯುಲರ್ಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ಯಾ? ಯಾವ ಅಕ್ಕನ ಮಗಳು ಇಲ್ಲಿಂದ ಕಾಣಿಸ್ತಾ ಇದ್ದಾಳೆ? ಎಲ್ಲೋ ನಿಮ್ಮ ಅಕ್ಕನ ಮಗಳು ಇದ್ರಲ್ಲಿ ಕಾಣಿಸ್ತಾ ಇಲ್ಲ. ಅವ್ನ್ ಯಾಕೋ ಹಂಗೆ ಮಾಡಿದ್ದೀರಾ ಪಾಪ? ಅವ್ನ ಆಡಿಯನ್ಸ್ ಆಗಿ ಬರೋದೇ ತಪ್ಪೇನೋ? ಹಾ, ಯಾರು ಮಾಡಿದ್ದು ಪುಟಾಣಿ? ನೀನೇ ಮಾಡು. ಎಲ್ಲಿಂದ ನಿನ್ನ ಎಲ್ಲ ಇಲ್ಲಿ ಮಾತ್ರ ಇರೋದಲ್ದೆ ಅಲ್ಲೆಲ್ಲ ಇದೆಯಲ್ಲೋ. ಓಕೆ, ಎನಿವೇಸ್ ಈ ಒಂದು ಸ್ವಾರಸ್ಯಕರ ಸಾಹಿತ್ಯ ಇರುವಂತಹ ಈ ಒಂದು ಗೀತೆ ಅರ್ಚನಾ ಮ್ಯಾಮ್ ಹೇಗೆ ಅನಿಸ್ತು? ಪ್ರತಾಪ, ನೀ ಬಲು ಮುದ್ದು ಕಣ. ಅವನು ಮಚ್ಚನೋ, ಅವನ ನಾಮನೋ, ಅವನ ಚಡ್ಡಿನೋ, ಚಡ್ಡಿ ಮೇಲೆ ಲುಂಗಿನೋ, ಅದೇನೋ ಅದ್ ನೇತಾಕೊಂಡು ಒಂದ್ಸಲ ಉಪಯೋಗಿಸ್ಲಿಲ್ವಲ್ಲ? ಭಯ ಆಗೋಯ್ತಾ? ಕೊಟ್ಟಿರೋದು ಮ್ಯಾಮ್. ಅಣ್ಣ ಇದು ನಾಲ್ಕು ಹೋಗು ಅಂತ ನನ್ನ ಫ್ರೆಂಡ್ ಕೊಟ್ಟಿರೋದು. ನಾನು ರೆಡಿ ಮಾಡಿದೆ, ಅದಕ್ಕೆ ಇವ್ನು ಕೊಟ್ಟಿದ್ದ. ಅಲ್ಲ, ನೀನು ಮೊದಲೇ ಅದೆಷ್ಟು 150 ಕ್ವಿಂಟಲ್ ಅಂತ ಹೇಳ್ತಿದ್ಯಾ?
ಅವಳನ್ನ ನೋಡಕ್ಕೆ ನಿನಗೆ ಬೈನೋಕ್ಯುಲರ್ಸ್ ಬೇಕಾ ಅಂತ ನನಗೆ ಹೆಂಗಿದು ಅಂತ ಯೋಚನೆ ಮಾಡ್ತಾ ಇಲ್ಲ ಇದ್ದೆ. ಮ್ಯಾಮ್, ನಾನು ಸಣ್ಣ ಇದ್ದೀನಲ್ಲ, ಅವಳು ಸಮ ಕಾಣಲಿ ಅಂತ ಅವಳನ್ನ ನಿಂಗೆ ನೋಡಲಿ ಅಂತ. ಅದೇ ಅವಳಿಗೆ ಬೇಕಿದ್ದು. ಹಾಂ, ಅಕ್ಕ ಇದ್ದಾರಾ ನಿಂಗೆ? ಇಲ್ಲ ಮ್ಯಾಮ್. ಅಲ್ಲ ಅಲ್ಲ, ಅಕ್ಕ ಅಂದರೆ ಸಂಬಂಧದಲ್ಲಿ ಅಕ್ಕಂದ್ರಿದ್ದಾರಾ? ಹಾಂ ಮ್ಯಾಮ್, ತುಂಬ ಜನ ಇದ್ದಾರೆ, ಮಕ್ಕಳು ತುಂಬ ಜನ ಅವರೇ ಇದ್ದಾರಾ? ಓಕೆ ಓಕೆ, ಅವ್ರಿಗೆಲ್ಲ ಮೆಸೇಜ್ ಕೊಡ್ತಾ ಇದ್ದಾನೆ ಈ ಹಾಡಿನ ಮುಖಾಂತರ. ನೋಡ್ತಾ ಇರ್ತಾನೆ, ಯಾರಿಗೆ ಗೊತ್ತು. ಅವರಲ್ಲಿ ಯಾರ್ಯಾರೋ ಇರ್ಬೇಕಂತೆ, ಸ್ವಲ್ಪ ಹೆಲ್ದಿಯಾಗಿ ಅಟ್ಟಿಸ್ಕೊಂಡ್ ಬರ್ತಾರೆ ನಿನಗೆ. ಅವರೇ ಮ್ಯಾಮ್. ಅಯ್ಯೋ ಲೇ, ಯಾಕೋ ನೀನು ಇರುವೆ ಬಿಟ್ಕೊತಾ ಇದೆಯಾ? ನೀನು ನೋಡಿದ್ಯಾ ಸೊಂಟ ಕುಣ್ಸೋ ಕಥೆಲಿ ಏನಾಯ್ತು? ಸೊಂಟ ಕುಣಿಸಿ ಶ್ರುತಿನೂ ಎಲ್ಲೋ ಹೋಯ್ತು ಕುಣ್ಕೊಂಡು. ಏನಕ್ಕಾಯ್ತು ಗಡ್ಬಿಡಿ? ಗೊತ್ತಾಗ್ಲಿಲ್ಲ ಮ್ಯಾಮ್. ಡ್ಯಾನ್ಸ್ ಎಲ್ಲ ಆಮೇಲೆ ಮಾಡ್ಕೋ, ಫಸ್ಟ್ ಕರೆಕ್ಟಾಗಿ ಶುರು ಮಾಡು ಅಂತ ಅದಕ್ಕೆ ಹೇಳೋದು. ಆಮೇಲೆ ಅವ್ರು ನಿನ್ನ ಶ್ರುತಿಗೆ ಬಂದರು, ಗೊತ್ತಾಯ್ತಾ? ಪಾಪ ಅವ್ರು ಹುಡ್ಕೊಂಡು ಬಂದರು. ಬಟ್ ನಿನ್ನ ಪರ್ಫಾರ್ಮೆನ್ಸು ಸಖತ್ತಾಗಿತ್ತು. ಆಮೇಲೆ ಅವರು ನಿನ್ಗೆ ಹುಡ್ಕೊಂಡು ಬಂದು ಅವರು ಏನು ಶ್ರುತಿ ಕೂತ್ರಲ್ಲ, ಆ ಶ್ರುತಿಲಿ ಕರೆಕ್ಟಾಗಿ ಹಾಡ್ದು. ಅಕ್ಕನ ಮಗಳು ಅಂತ ನಾನು ದಪ್ಪಗಿರೋಳ್ ಮಾಡ್ಕೊಬಿಟ್ಟು ಎತ್ತಕಂದು ನನ್ನೇ ಹೊಡಿತಾಳೆ. ನನ್ನ ಹೆಂಡತಿ 150 kg ಬತ್ತಾಳೆ. ಅಂದರೆ ನಿನ್ನ ಶ್ರುತಿಯಲ್ಲಿ ನೀನು ಕರೆಕ್ಟಾಗಿ ಹಾಡ್ದೆ, ಅವ್ರ ಪಾಪ ಬರಬೇಕಾಯ್ತು ಅದಕ್ಕೆ, ಆಯಿತಾ? ಸೊ ಇದನ್ನೆಲ್ಲ ನೀನು ಮೆಂಟರಿಂಗ್ ಮಾಡಿಸ್ಕೊಳ್ಳೋ ಟೈಮಲ್ಲೇ ನಾನು ಈ ಶ್ರುತಿಯಲ್ಲಿ ಹಾಡ್ತೀನಿ ಅಂತ ಒಂದ್ಸಲಿ ಹಾಡು ತೋರಿಸಿ ಫಿಕ್ಸ್ ಮಾಡಿಸ್ಕೋಬೇಕು ಅಲ್ವಾ? ಇಲ್ಲಿ ಬಂದಮೇಲೆ ಅವ್ರೊಂದು ಶ್ರುತಿ ಕೊಡೋದು, ನೀವೊಂದು ಶ್ರುತಿಲಿ ಹಾಡೋದು ಆಗಬಾರ್ದು ಅಲ್ವೇನಪ್ಪ? ಹಾಂ, ಕರೆಕ್ಟಾ? ಸ್ವಲ್ಪ ತಪ್ಪ ನಾ ಹೇಳಿದ್ದು? ಸರಿ ಮ್ಯಾಮ್, ಸರಿ. ಅವ್ನು ಹಿಂಗೆ ನೋಡ್ತಾನೆ, ನೋಡ್ತೀಯ ನೀನು? ಬಟ್ ಸಖತ್ ಮಜಾ ಇತ್ತು. ಅದೇನು ಮಿಸ್ಟರ್ ಬೀನ್ ನೆನಪಾಯ್ತು ನನಗೆ. ಅವ್ನು ಹಿಂಗೋದ ಅವ್ರ ಮೆಟ್ಲು ಇಳ್ಕೊಂಡು ಹೋಗೋದೊಂದು ಸೀನ್ ಬರುತ್ತಲ್ಲ ನಿಂತಲ್ಲೇನೆ, ಆ ಸೀನ್ ನೆನಪಾಯ್ತು. ಒಂದೊಂದೇ ಲೆವೆಲ್ ಹಿಂಗೆ ಕೆಳಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಮೇಲೆ ಬಂದ. ಭಲೇ ಮಜಾ ಕಣೋ ನೀನು. ಬಟ್ ಶ್ರುತಿ ಕಡೆ ಗಮನ ಕೊಟ್ಟು ಚೆನ್ನಾಗಿ ಹಾಡ್ಕೊಂಡು ಹೋಗು, ಆಯಿತಾ? ಒಳ್ಳೇದಾಗಲಿ. ಥ್ಯಾಂಕ್ ಯು ಮುನಿರಾಜು ಸರ್. ನಾನಂತೂ ನಕ್ಕು ಸಾಕಾಯ್ತು ಆ ಹಾಡಿಗೆ ಅಲ್ವಾ? ಹಾಂ ಸರ್. ಸಾಹಿತ್ಯ ಮಾತ್ರ ಅದ್ಭುತವಾಗಿದೆ. ಇದು ಜನಪದ ಶೈಲಿಯ ಹಾಡೆ, ಗೊತ್ತಾಗ್ಬಿಡುತ್ತೆ ಅಲ್ವಾ? ಕ್ವಿಂಟಲ್ ಅಂತಂದೋಸ್ರ ಈ ಜನಪದ ಅಂತಲೇ ಹೇಳಲಿಕ್ಕೆ ಬರಲ್ಲ ಅಲ್ವಾ? ಕ್ವಿಂಟಲ್ ಅನ್ನೋ ಪದ ನಾವು ಬಳಸಲ್ವಲ್ಲ ಜನಪದದಲ್ಲಿ. ಹಳ್ಳಿ ಕಡೆ ಕುಂಟಲ್ ಅಂತ ಅದು ಇಂಗ್ಲೀಷ್ ಪದ ಅಲ್ವೇನೋ, ಕಂಡ್ಗ ಅಂತೀವಲ್ವೇನೋ. ಇಂಗ್ಲೀಷ್ ಪದನೂ ತೊಗೊಂಬಿಟ್ಟಿಯ ನೀನು ಜನಪದಕ್ಕೆ? ಇರಲಿ, ಆಯಿತು. ಜನಪದ ಶೈಲಿಯ ಹಾಡು, ಅದಕ್ಕೆ ಹೇಳೋದು ಹಾಡುಗಾರಿಕೆ. ನಾವು ಏನೋ ಒಂದು ಈಗ ತುಂಬ ಚೆನ್ನಾಗಿದೆ ಹಾಡು ಅಂತ ಜೇನುತುಪ್ಪ ತಿನ್ನಬೇಕು ಅಂತ ಕೊಳ್ತಿದ್ವಿ. ಪ್ರಾರಂಭ ಒಳ್ಳೆ ಹಾಡಾಡ್ತಾನೆ, ಚೆನ್ನಾಗಿದೆ, ಈ ಜೇನುತುಪ್ಪ ತಿನ್ನೋಣ ಅಂತ ಸವಿತಾ ಇರ್ಬೇಕಾರೆ ಅಲ್ಲೊಂದೇನೋ ಒಂದು ಬಿದ್ದರೆ ಹೆಂಗಿರುತ್ತೆ ಅಲ್ವಾ? ಅದಕ್ಕೆ ಭಾಳ ಹುಷಾರಾಗಿರಬೇಕು. ಹಾಡಂತೂ ಚೆನ್ನಾಗಿತ್ತು. ಆ ಸಾಹಿತ್ಯ ಅಂತೂ ನಾನಂತೂ ಎಂಜಾಯ್ ಮಾಡ್ತಾಯಿದ್ದೆ. ಅಂದರೆ ಅವ್ರ ಅಪ್ಪ ಅಮ್ಮ ಬಂದಾಗ ಕೋಳಿ ಕುಯ್ತಾಳಂತೆ, ಇವ್ರ ಅಪ್ಪ ಅಮ್ಮ ಬಂದಾಗ ಮೂತಿತ್ತು. ಆ ಪದನ ತಾಳಕ್ಕೆ ಅಡ್ಜಸ್ಟ್ ಮಾಡಿ ಹಾಡ್ದಲ್ಲ, ಅದು ಚೆನ್ನಾಗಿತ್ತದು. ಅವ್ರ ಅಪ್ಪ ಅವ್ರ ಅವ್ವ ಬಂದ್ರೆ ಕೋಳಿನೇ ಕುಯ್ತಾಳೆ, ನಮ್ಮ ಅಪ್ಪ ನಮ್ಮ ಅವ್ವನ್ ಕಂಡ್ರೆ ಮುಸುಡಿನೆಲ್ಲ ತಿರುಗಿಸ್ತಾಳೆ. ಅದೆಲ್ಲ ಸ್ವಲ್ಪ ಕಷ್ಟವೇ ಹಾಡೋದು, ಆದರೂ ಕೂಡ ಚೆನ್ನಾಗಿ ಹಾಡ್ತೀಯ. ಬಟ್ ಹುಷಾರಾಗಿ ಹಾಡಬೇಕು, ಇಲ್ಲ ಅಂದರೆ ಗೊತ್ತಲ್ಲ. ಓಕೆ, ಹಾಂ ಸರಿ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪ್ರತಾಪ್, ಈ ಹಾಡು ಈಗ ಕೇಳಿದ ಮೇಲೆ ಒಂದು ಹಾಡು ನೆನಪು ಬಂತು ನನಗೆ. ಸುಮಾರು ಒಂದು 25-30 ವರ್ಷಗಳಿಂದ ಆಲೂರು ನಾಗಪ್ಪ ಅವರೊಂದು ಹಾಡು ಹೇಳಿದರು. ನೀನು ಮುದುಕಿ ಹೆಂಗೆ ಮುಸ್ಕ ಹಾಕ್ಕೊಂಡು ಮೇಲೆ ಒಂದು ಕಂಬಳಿ ಒದ್ಕೊಂಡು ಹಳ್ಳಿಗಳಿಗೆ ಇದ್ದರೆ ನಿನ್ನ ಯಾರು ಬಂದು ನೋಡ್ತಾರೆ ನಿಂಗವ್ವ, ನೀನು ಬೆಂಗಳೂರಿಗೆ ಬಂದು ನೋಡವ ಅಂತ. ಆ ಹಾಡು ಭಾಳಷ್ಟು ಪಾಪ್ಯುಲರ್ ಆಯಿತು. ಆ ಸಾಲಿನಲ್ಲಿದೆ ಈ ಹಾಡು. ಇದು ತುಂಬ ಪಾಪ್ಯುಲರ್ ಆಗಿಬಿಡುತ್ತೆ. ಈ ಎಂಟರ್ಟೈನ್ಮೆಂಟ್ ಗೀತೆ ಅಷ್ಟೇ, ಇದರಲ್ಲಿ ಸಾಹಿತ್ಯ ಏನೇ ಇರಲಿ ಏನೇ ಬಿಡಲಿ, ಇದು ಆ ಹಾಡು ಅದು ಹಿಂದೆ ಅದು ಹಳ್ಳಿ ಕಡೆ ಮಂಡ್ಯ ಕಡೆ ಯಾರು ನೋಡಿದ್ರು ಅದನ್ನು ಹಾಕ್ಕೊಂಡು ಆಡೋರದು. ಆಲೂರು ನಾಗಪ್ಪನ ಸಾಹಿತ್ಯ ಅದು, ಅವರೇ ಹಾಡಿದ್ದು ಹಾಡೋದು. ಇದು ಅದೇ ಥರ ಎಂಟರ್ಟೈನ್ಮೆಂಟ್ ಗೀತೆ. ಇದು ಸಾಹಿತ್ಯ ಹೆಂಗಾದ್ರೂ ಇರಲಿ, ಕ್ವಿಂಟಾಲು 2 ಕ್ವಿಂಟಾಲು ಏನಿರಲಿ, ಸದ್ಯ ನೀನೊಂದು 40-50 kg ಹುಡುಗಿ ನೋಡ್ಕೊಳಪ್ಪ. ನೀನು ಕೊನೆಯಲ್ಲಿ ಒಂದು ಮಜಾ ಮಾಡಿದೆಲ್ಲ ಅಯ್ಯೋ ಅಂತೆಲ್ಲ ಅಂದ್ಕೊಂಡು ಅಣ್ಣ ಯಾರು ಬಿಡ್ತಾರಣ್ಣ, ಅಣ್ಣ ಹೊಡಿತಾವಳೆ. ಅದು ನಂಗೆ ನಿಜವಾಗ್ಲೂ ಏನು ನೆನಪಾಯ್ತು ಗೊತ್ತಾ? ಅಳ್ಬ್ಯಾಡ್ ಕಣ್ಣೆ ಸುಮ್ಕಿರೈ ನನ್ನ ಮುದ್ದಿನ ರಾಣಿ, ಅಳ್ಬ್ಯಾಡ್ ಕಣ್ಣೆ ಸುಮ್ಕಿರೈ, ತಳಾಂಗುತ್ತದಿ ಗಿಣತೋಮ್ ತಳಾಂಗುತ್ತದಿ ಗಿಣತೋಮ್ ತಳಾಂಗುತ್ತದಿ ಗಿಣತೋಮ್. ಅಯ್ಯಪ್ಪ ಅಂತಾರಲ್ಲ. ಅಳ್ಬ್ಯಾಡ್ ಕಣ್ಣೆ ಸುಮ್ಕಿರಿ ತಳಾಂಗುತ್ತದಿ ಗಿಣತೋಮ್ ತಳಾಂಗುತ್ತದಿ ಗಿಣತೋಮ್ ತಳಾಂಗುತ್ತದಿ ಗಿಣತೋಮ್. ಅಯ್ಯಪ್ಪ, ಅದೇ ನೆನಪಾಯ್ತು ನನಗೆ. ತುಂಬ ಮಜಾ ಕೊಟ್ಟೆ ಕಣಪ್ಪ ಮಾತ್ರ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮಿಂದ
ಯಾವ ಶ್ರುತಿಲಿ ಪ್ರಾಕ್ಟೀಸ್ ಮಾಡಿರ್ತೀಯ ಅವ್ರು ಯಾವ ಶ್ರುತಿ ಕೊಡ್ತಾರೆ ಅದಕ್ಕೆ ಕರೆಕ್ಟಾಗಿ ತಗೋಬೇಕು. ಆಯಿತಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಪ್ರತಾಪು, ನಿಂಗೆ ಯಾವ ಥರ ಹುಡುಗಿ ಬೇಕು? ನೀನು ನನಗೊಂದು ಸೀಕ್ರೆಟ್ ಹೇಳಿದ್ಯಾ ತಾನೇ? ನೀನು ನಾಳೆ ಚೆನ್ನಾಗಿ ಹಾಡದೇ ಇದ್ರೆ ಆ ಸೀಕ್ರೆಟ್ ಎಲ್ಲ ಬಿಟ್ಕೊಟ್ಬಿಡ್ತೀನಿ ಜಡ್ಜಸ್ಗೆ. ಆಯ್ತು ಓಕೆ. ಹೇಳು ಹೋಗ್ಲಿ. ಅವನು ಅಷ್ಟೊಂದು ನಾಚ್ಕೋತಾ ಇದ್ದಾನೆ. ಹೇಳು. ಭರತನಾಟ್ಯ ಡ್ಯಾನ್ಸರ್ ಆಗಿರಬೇಕು ಅಂತ ಹೇಳಿದೆ. ಅದವನ ಕನಸು, ಭರತನಾಟ್ಯ ಡಾನ್ಸರ್ ಆಗಿರಬೇಕು ಅಂತ. ಇವ್ನು ಶಕೀರಾ ಸ್ಟೆಪ್ ಮಾಡ್ತಾನಲ್ಲ ಜೊತೆಗೆ. ನೀನು ಸೊಂಟ ಕುಣ್ಸೋದು ಸಾಲದು ಅಂತನಾ? ಅವರು ಕಲೆಯಲ್ಲಿದ್ರೆ ನನ್ನನ್ನು ಕಲೆಯಲ್ಲಿರೋಕ್ಕೆ ತುಂಬ ಅಲ್ಲ, ತಾಕತ್ತೈ ಅಂತ ತುಳ್ದಾಕ್ಬಿಡ್ತಾಳೆ ನೋಡ್ಕೊ. ಹಂಗೆ ಎತ್ತಾಕೊಂಡು ಹೋಗಲ್ಲ. ಭರತನಾಟ್ಯ ಡ್ಯಾನ್ಸ್ ಗೊತ್ತು ತಾನೆ? ಭಕ್ತ ಕುಮಾರ ಆಮೇಲೆ ನೋಡು, ಎಚ್ಚರಿಕೆಯಲ್ಲಿರಲಿ. ವಿಠಲ 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 ಆಗ್ಬಿಡ್ತೀಯ. ಓಕೆ. ಎನಿವೇಸ್ ಪ್ರತಾಪ್, ಒಳ್ಳೇದಾಗ್ಲಿ ನಿಮಗೆ. ನಿನ್ನ ಕನಸೆಲ್ಲ ನನಸಾಗಿ ಹೋಗು.